ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಶಾಸಕರು, ಸಂಸದರು, ಸಚಿವರು ತಕ್ಷಣ ಎಚ್ಚೆತ್ತು ರೈತರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಎಂದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸಂಪೂರ್ಣ ನೀರಾವರಿಗಾಗಿ ಈ ಹೋರಾಟಕ್ಕೆ ತಕ್ಷಣ ಸರ್ಕಾರ ಸ್ಪಂದಿಸಬೇಕು. ಹುಕ್ಕೇರಿ ತಾಲೂಕಾ ಸಂಪೂರ್ಣ ನೀರಾವರಿಗಾಗಿ ದಿನಾಂಕ 20ರಂದು ಎಲ್ಲರೂ ಭಾಗಿಯಾಗಿ ನಾವೆಲ್ಲರೂ ಪಾಲ್ಗೊಳ್ಳುವುದಾಗಿ ತಾಲೂಕಿನ ಎಲ್ಲ ರೈತರು ಪಾಲ್ಗೊಳ್ಳುವಂತೆ ಕರೆ ನೀಡಿದ ಸ್ವಾಮೀಜಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ 3 ನದಿಗಳಿದಾವೆ, ಡ್ಯಾಮ್ ಇದೆ. ಆದರೂ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ಹುಕ್ಕೇರಿ ತಾಲೂಕಿನಲ್ಲಿ 3 ನದಿಗಳಿದಾವೆ, ಡ್ಯಾಮ್ ಇದೆ. ಆದರೂ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ನೀರಾವರಿ ಮಾಡಬೇಕು ಅನ್ನುವ ಕನಸು ಎಲ್ಲರಿಗೂ ಇದೆ. ಆದರೆ ಅದನ್ನಿವತ್ತು ಮನಸ್ಸು ಮಾಡಿ ಸರ್ಕಾರದ ಮುಂದೆ ಹಕ್ಕನ್ನು ಮಂಡಿಸುವಂತ ಕೆಲಸವನ್ನ ಶಾಸಕರು, ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಲೇಬೇಕು ಅನ್ನುವುದು ನಮ್ಮ ಆಗ್ರಹ. ಸರ್ಕಾರದ ಮುಂದೆ ಹಕ್ಕನ್ನು ಮಂಡಿಸುವಂತ ಕೆಲಸವನ್ನ ಶಾಸಕರು, ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಲೇಬೇಕು ಅನ್ನುವುದು ನಮ್ಮ ಆಗ್ರಹ. ನಮ್ಮ ಆಗ್ರಹ ನಮ್ಮ ಆಗ್ರಹ 20ನೇ ತಾರೀಕಿನಿಂದ ರೈತರ ಹೋರಾಟಕ್ಕೆ ಬೀದಿಗೆ ಇಳಿತಾ ಇದ್ದಾರೆ. ತಕ್ಷಣದಲ್ಲಿ ಜಾಗೃತರಾಗಿ ಅವರ ಹೋರಾಟಕ್ಕೆ ಸ್ಪಂದಿಸುವ ಕೆಲಸ ಜನಪ್ರತಿನಿಧಿಗಳು ಮಾಡಬೇಕು. ಅವರ ಹೋರಾಟಕ್ಕೆ ಸ್ಪಂದಿಸುವ ಕೆಲಸ ಜನಪ್ರತಿನಿಧಿಗಳು ಮಾಡಬೇಕು. ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಮ್ದಿದೆ. ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಮ್ದಿದೆ. ಯಶಸ್ವಿಯಾಗಲಿ ಹೋರಾಟ. ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ಹುಕ್ಕೇರಿ ತಾಲೂಕಿಗೆ ನೀರಾವರಿ ಮಾಡುವಲ್ಲಿ ಒಂದು ಮನಸ್ಸು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೈ ಗುರುಶಾ. ಸಮಗ್ರ ನೀರಾವರಿಗಾಗಿ ಇದೇ ತಿಂಗಳ 20ನೇ ತಾರೀಕಿಗೆ ರೈತ ಸಂಘ ಹಸಿರು ಸೇನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ರೈತರು